ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿದಾಗ ಬೇಜಾರಾಗೋದು ಆಕ್ಚುಲಿ ಹೆಣ್ಮಕ್ಳೇ ಫ್ಯಾಮಿಲಿಯವ್ರು ಜಾಸ್ತಿ ಗಂಡು ಮಕ್ಕಳಿಗಿಂತನೂ. ಸೊ ಹಾಗಾಗಿ ಎಲ್ಲ ಒಂದು ಹೆಣ್ಣಿಗೆ ಅವಳ ಅಭಿವೃದ್ಧಿ ಆಗಲಿ ಅಂತ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆನೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ನಾನು 10th ಪ್ರೀಮಿಯರ್ ಶುರು ಮಾಡಿದಾಗ ಇದಕ್ಕೆ ಓಕೆ ಸ್ಟೋರಿ ಸೆಲೆಕ್ಟ್ ಆಯಿತು, ಎಲ್ಲರೂ ಬಂದರು, ಡೈರೆಕ್ಷನ್ ಮಾಡಬೇಕು ಅಂದರೆ ಇನಿಷಿಯಲಲ್ಲಿ ಕೆಲವೊಂದು ಫೀಮೇಲ್ ಡೈರೆಕ್ಟರ್ಸ್ ನೀವು ಫೀಮೇಲ್ ಡೈರೆಕ್ಟರ್ಸ್ಗೆ ಕೊಡಿ ಅಪರ್ಚುನಿಟಿ, ಅವ್ರು ಇದು ಮಾಡ್ತಾರೆ ಅಂದರು. ಸೊ ನಾನು ಆಮೇಲೆ ಡೈರೆಕ್ಷನ್ ಟೈಮಲ್ಲಿ ಕರೆದಾಗ ಯಾರೂ ಬರ್ತಾ ಇಲ್ಲ. ಸೊ ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದು ಮೊನ್ನೆ. ಸೊ ಆ್ಯಕ್ಚುಲಿ ಮೆನ್ ಡೈರೆಕ್ಟರ್ಸ್ ಬಂದು ಅಯ್ಯೋ ನೀವು ಇಷ್ಟೊಂದು ಏನೋ ಮಾಡ್ತಾ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು, ಯಾಕೆಂದ್ರೆ ಬಿಕಾಸ್ ಐ ಜಸ್ಟ್ ವಾಂಟೆಡ್ ಅಂದರೆ ಬೇರೆಯವ್ರು ಡೈರೆಕ್ಟ್ ಮಾಡಲಿ ಅಂತ ನನಗಿತ್ತು. ಯಾಕಂದ್ರೆ ನಾನು ವರ್ಕ್ ಬೇರೆ ಮಾಡ್ತಾ ಇದ್ದೀನಿ, ಆಮೇಲೆ ಪ್ರತಿಯೊಂದರದ್ದು ಅದರೊಂದು ಆರ್ಗನೈಸಿಂಗ್, ಆಮೇಲೆ ಸ್ಕ್ರೀನ್ ಪ್ಲೇ ಲೆವೆಲಲ್ಲಿ, ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಎಲ್ಲ ಕಡೆ ಇದ್ದದ್ರಿಂದ ಸೊ ಐ ವಾಸ್ ಮೋರ್ ಇಂಟು ಮ್ಯಾನೇಜಿಂಗ್ ದ್ಯಾನ್ ಡೈರೆಕ್ಟಿಂಗ್ ಇಟ್. ಸೊ ಡೈರೆಕ್ಷನ್ ಕರೆ ಆವಾಗ ವಿಮೆನ್ ಬರಲಿಲ್ಲ, ಅವಾಗ ಅವ್ರು ಯಾರು ಇದನ್ನು ಹೌದು ಒಂದು ವಿಮೆನ್ ಸಪೋರ್ಟ್ ಮಾಡಬೇಕಂತ ಬರಲಿಲ್ಲ, ಬಂದಿದ್ದೆಲ್ಲ ಮೆನ್ನೆ. ಸೊ ಹಾಗಾಗಿ ನನ್ನ 3 ಶಾರ್ಟ್ ಫಿಲ್ಮ್ ಕೊಟ್ಟು ಡೈರೆಕ್ಟ್ ಮಾಡಿದ ಮೆನ್ನೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಹೆಣ್ಣನ್ನ ಸಪೋರ್ಟ್ ಮಾಡ್ತಾ ಓಪನ್ ಮೈಂಡೆಡ್ ಅಲ್ಲಿ ಅಂದಾಗ ಅದು ಇನ್ನೂ ಕ್ವೆಶ್ಚನ್ ಮಾರ್ಕೇ ಇದೆ.